ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ಜೊತೆ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ IHRCದ ಹೊಸ ಲಾಂಛನ ಮತ್ತು ಧ್ಯೇಯವಾಕ್ಯವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ದೆಹಲಿಯ ಶೌರ್ಯ ಪ್ರತಾಪ್ ಸಿಂಗ್ನವರು ಈ ಲೋಗೋ ಮತ್ತು ಧ್ಯೇಯಗಳನ್ನು ವಿನ್ಯಾಸಗೊಳಿಸಿದ್ದಾರೆ. ಯಾರು? ಪ್ರತಾಪ್ ಸಿಂಗ್ರವರು. ಅದೇ ರೀತಿಯಾಗಿ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗನ ನೂತನ ಲೋಗೋ ಮತ್ತು ಧ್ಯೇಯವಾಕ್ಯಗಳು ಇದನ್ನು ಏಪ್ರಿಲ್ 27ರಂದು ಅಳವಡಿಸಲಾಗಿದೆ. ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ತನ್ನ ಅನನ್ಯ ಗುರುತನ್ನು ಮತ್ತು ತಾನು ಪ್ರತಿನಿಧಿಸುವ ನೀತಿಯನ್ನು ದೃಷ್ಟಿಗೋಚರವಾಗಿ ಸಂವಹನಗೊಳಿಸಲು ಲೋಗೋ ಮತ್ತು ಧ್ಯೇಯವಾಕ್ಯವನ್ನು ವಿನ್ಯಾಸಗೊಳಿಸಲು ಮೈ ಗವರ್ನಮೆಂಟ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸ್ಪರ್ಧೆಯನ್ನು ಆರಂಭಿಸಿತು. ಈ ಸಂದರ್ಭದಲ್ಲಿ ಒಟ್ಟು 336 ನಮೂನೆಗಳು ಸ್ವೀಕರಿಸಲಾಗಿತ್ತು. ಇದನ್ನು ಶೌರ್ಯ ಪ್ರತಾಪ್ ಸಿಂಗ್ ಅವರು ಸಲ್ಲಿಸಿದರೆ ಇವರು ಆಯ್ಕೆ ಮಾಡಿಕೊಳ್ಳಲಾಯಿತು. ಯಾರನ್ನು? ಶೌರ್ಯ ಪ್ರತಾಪ್ ಸಿಂಗ್ ಅವರು ಈ ಲೋಗೋವನ್ನು ಮತ್ತು ಧ್ಯೇಯವಾಕ್ಯವನ್ನು ವಿನ್ಯಾಸಗೊಳಿಸಿದ್ದಾರೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗದ ಹೊಸ ಲೋಗೋವನ್ನು ಕೂಡ ಬಿಡುಗಡೆಯನ್ನು ಮಾಡಲಾಗಿದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಒಂದು ಸಲ. ಸಾರನಾಥನ ಸ್ತಂಭ ಲೋಗೋ ಆಗಿರ್ಬೋದು, ಕಮಲದ ದಳಗಳು, ಕಂದು ಬಣ್ಣದ ಲೋಗೋ ಬಿಡುಗಡೆಯನ್ನು ಮಾಡಲಾಗಿದೆ. ಒಂದು ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ 1919ರಲ್ಲಿ ಬ್ರಿಟನ್ ಸರ್ಕಾರದಲ್ಲಿ ಈ ಆಯೋಗವನ್ನು ಸ್ಥಾಪಿಸಲಾಯಿತು. ಯಾವಾಗ? 1919ರಲ್ಲಿ. ಈ ಸಂಸ್ಥೆಯು ಪ್ರತಿಗಾರ ಐತಿಹಾಸಿಕ ದಾಖಲೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಉನ್ನತ ಸಲಹಾ ಸಮಿತಿಯಾಗಿದೆ. ಪ್ರಸ್ತುತ ಕೇಂದ್ರ ಕಚೇರಿ ಸಂಸ್ಕೃತಿ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದು ಕೇಂದ್ರ ಸಂಸ್ಕೃತಿ ಸಚಿವಾಲಯದಡಿಯಲ್ಲಿ ಈ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ಕಾರ್ಯನಿರ್ವಹಿಸುತ್ತದೆ. ಐತಿಹಾಸಿಕ ದಾಖಲೆಗಳ ನಿರ್ವಹಣೆ ಮತ್ತು ಸಂಶೋಧನೆ, ಅವುಗಳ ಬಳಕೆ ಕುರಿತು ಭಾರತ ಸರ್ಕಾರಕ್ಕೆ ಸಲಹೆ ನೀಡಲು ದಾಖಲೆಗಳ ರಚನೆಕಾರರು, ಪಾಲಕರು ಮತ್ತು ಬಳಕೆದಾರರ ಅಖಿಲ ಭಾರತ ವೇದಿಕೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 26ನೇ ಆವೃತ್ತಿಯ ವಿಶ್ವ ಇಂಧನ ಕಾಂಗ್ರೆಸ್ ಇದನ್ನು ಆತಿಥ್ಯ ವಹಿಸಿದ ದೇಶ ಯಾವುದಪ್ಪ ಅಂತಂದರೆ ನೆದರ್ಲ್ಯಾಂಡ್ನ ರೋಟರ್ ಡ್ಯಾಮ್ನಲ್ಲಿ ಇದನ್ನು ಆತಿಥ್ಯ ವಹಿಸಲಾಗಿತ್ತು. ಇದರದ 26ನೇ ಆವೃತ್ತಿ ವಿಶ್ವ ಇಂಧನ ಕಾಂಗ್ರೆಸ್ದ ಧ್ಯೇಯವಾಕ್ಯ ಏನಂದರೆ ಜನರು ಮತ್ತು ಗ್ರಹಕ್ಕಾಗಿ ಶಕ್ತಿಯ ಮರುವಿನ್ಯಾಸಗೊಳಿಸುವಿಕೆ ಇದರ ಧ್ಯೇಯವಾಕ್ಯವಾಗಿದೆ. ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ವಿಶ್ವ ಇಂಧನ ಕಾಂಗ್ರೆಸ್ನ 26ನೇ ಆವೃತ್ತಿಯು ಜರುಗಿತು. ಈ ಅಧಿವೇಶನದಲ್ಲಿ ಹೊಸ ಪರಸ್ಪರ ಅವಲಂಬನೆಗಳು, ನಂಬಿಕೆ ಮತ್ತು ಭದ್ರತೆ, ಹವಾಮಾನ ಸ್ಥಿತಿಸ್ಥಾಪಕತ್ವ ಎಂಬ ಗುಂಪು ಚರ್ಚೆಯು ಜರುಗಿತು. ಈ ಅಧಿವೇಶನದಲ್ಲಿ ಭಾಗವಹಿಸಿದ ಭಾರತೀಯ IREDಯ ಪ್ರತಿನಿಧಿಗಳು ಭಾರತವು 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ಅಲ್ಲದ ಇಂಧನ ಸಾಮರ್ಥ್ಯವನ್ನು ಹೊಂದುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಹೊಂದುವುದಾಗಿ ಹೇಳಿತು. ಯಾವಾಗ? 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆ ಅಲ್ಲದ ಇಂಧನ ಸಾಮರ್ಥ್ಯ ಹೊಂದುವುದಾಗಿ ಭಾರತ ಹೇಳಿದೆ ಇಲ್ಲಿ. ಅದೇ ರೀತಿಯಾಗಿ ವಿಶ್ವ ಶಕ್ತಿ ಸಮ್ಮೇಳನದಲ್ಲಿ ಸಚಿವರ ಮಟ್ಟದ ದುಂಡು ಮೇಜಿನ ಸಮ್ಮೇಳನ ಕೂಡ ದುಬೈನಲ್ಲಿ ನಡೆದಿದೆ. ಅರಬ್ ಸಂಯುಕ್ತ ಸಂಸ್ಥಾನದ ದುಬೈನಲ್ಲಿ ಸಚಿವರ ಮಟ್ಟದ ದುಂಡು ಮೇಜಿನ ಸಮ್ಮೇಳನವು ಜರುಗಿದೆ. ಅದು 2024 ಏಪ್ರಿಲ್ 26ರಂದು ನೆದರ್ಲ್ಯಾಂಡ್ನ ರೋಟರ್ಡ್ಯಾಮ್ನಲ್ಲಿ ಜರುಗಿದ 26ನೇ ಆವೃತ್ತಿಯ ವಿಶ್ವ ಇಂಧನ ಕಾಂಗ್ರೆಸ್ನ ಸಮ್ಮೇಳನಕ್ಕೆ ಮುನ್ನ ಈ ಸಭೆಯು ಜರುಗಿತ್ತು. ಯಾವುದು? ದುಂಡು ಮೇಜಿನ ಸಮ್ಮೇಳನ, ವಿಶ್ವ ಶಕ್ತಿ ಸಮ್ಮೇಳನ. ಈ ಸಭೆಯಲ್ಲಿ ದುಬೈನಲ್ಲಿ 2023ರ ನವೆಂಬರ್ 30ರಿಂದ ಡಿಸೆಂಬರ್ 13ರವರೆಗೆ ಜರುಗಿದ COP28 ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮ್ಮೇಳನದ ನಂತರದ ಬದಲಾವಣೆಗಳ ಬಗ್ಗೆ ಚರ್ಚಿಸಲಾಗಿದೆ.
ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು. ವಿಶ್ವ ಇಂಧನ ಮಂಡಳಿ. ವಿಶ್ವ ಇಂಧನ ಮಂಡಳಿ 1924 ಜುಲೈ 11ರಂದು ಸ್ಥಾಪಿಸಲಾಗಿದೆ. ಇದೊಂದು ಜಾಗತಿಕ ಸಂಸ್ಥೆಯಾಗಿದೆ. ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪೂರೈಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಥಾಪನೆಗೊಂಡಿದೆ. ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ. ಯಾವುದರದಂದರೆ ವಿಶ್ವ ಇಂಧನ ಮಂಡಳಿಯ. ಪ್ರತಿ ವರ್ಷ ಇಂಧನಕ್ಕೆ ಸಂಬಂಧಿಸಿದ ವಿಶ್ವ ಅತಿ ದೊಡ್ಡ ಸಮಾವೇಶವಾದ ವಿಶ್ವ ಇಂಧನ ಸಮಾವೇಶವನ್ನು ಆಯೋಜಿಸಲಾಗುತ್ತದೆ. ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಭಾರತದ ವಿಶ್ವ ಇಂಧನ ಮಂಡಳಿಯನ್ನು. ಅದೇ ರೀತಿ ಮುಂದೆ ನೋಡೋದಾದರೆ, ರಾಜ್ಯದಲ್ಲಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅಪರೂಪದ ಥಲಸೇಮಿಯಾ ಕಾಯಿಲೆ. ಇತ್ತೀಚೆಗೆ ಥಲಸೇಮಿಯಾ ಕಾಯಿಲೆ ಕರ್ನಾಟಕದಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಥಲಸೇಮಿಯಾ ಅಂತ ಅಪರೂಪದ ಕಾಯಿಲೆಯಿಂದ ಮಕ್ಕಳು ಬಳಲುತ್ತಿದ್ದಾರೆ. ರಕ್ತದ ಕೊರತೆ ಉಂಟು ಮಾಡುವ ಈ ರೋಗದಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆಯು 3,000ಕ್ಕಿಂತ ಹೆಚ್ಚಾಗಿದೆ. ಈ ಥಲಸೇಮಿಯಾ ಕಾಯಿಲೆ ಬಗ್ಗೆ ನೋಡೋದಾದರೆ, ಇದೊಂದು ರಕ್ತ ಸಂಬಂಧಿ ಕಾಯಿಲೆಯಾಗಿದೆ. ಈ ಕಾಯಿಲೆಗೆ ಅಸ್ಥಿಮಜ್ಜೆ ಚಿಕಿತ್ಸೆಯಿಂದ ಶಾಶ್ವತ ಪರಿಹಾರ ಒದಗಿಸಬಹುದಾಗಿದೆ. ಇದೊಂದು ಆನುವಂಶಿಕ ಕಾಯಿಲೆಯಾಗಿದ್ದು, ಇದು ಪೋಷಕರಿಂದ ಮಕ್ಕಳಿಗೆ ಹರಡುತ್ತದೆ. ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ಹಿಮೋಗ್ಲೋಬಿನನ್ನು ಸಾಮಾನ್ಯ ಪ್ರಮಾಣಕ್ಕಿಂತ ಕಡಿಮೆ ಹೊಂದುವ ಸ್ಥಿತಿಯಾಗಿದೆ. ಥಲಸೇಮಿಯಾಕ್ಕೆ ಕಾರಣವೆಂದರೆ ಜೀವಕೋಶಗಳಲ್ಲಿ DNA ರೂಪಾಂತರವು ಹಿಮೋಗ್ಲೋಬಿನ್ನಲ್ಲಿ ಆಲ್ಫಾ ಅಥವಾ ಬೀಟಾ ಸರಪಳಿಯ ಉತ್ಪಾದನೆಯನ್ನು ಮಿತಗೊಳಿಸುವುದಾಗಿದೆ. ಇದರಲ್ಲಿ 2 ರೀತಿಯ ಥಲಸೇಮಿಯಾ ಉದ್ಭವವಾಗಬಹುದು. ಅದೇ ರೀತಿ ಪ್ರಮುಖ ಅಂಶಗಳು ನೋಡೋದಾದರೆ, ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನ ಯಾವಾಗಪ್ಪ ಅಂತಂದರೆ ಮೇ 8ನೇ ತಾರೀಕು ಆಚರಣೆ ಮಾಡಲಾಗುತ್ತದೆ. 2024 ಮೇ 8ರ ಧ್ಯೇಯವಾಕ್ಯ ನೋಡೋದಾದರೆ, ಐ ಗಿವ್ ವಿತ್ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ಎ ರಿವಾರ್ಡ್ ಆಗಿದೆ. ಧ್ಯೇಯವಾಕ್ಯವಾಗಿದೆ. ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನ ಆಗಿದೆ. ಅದೇ ಮುಂದೆ ನೋಡೋದಾದರೆ, ಫಿಡೆ ಕ್ಯಾಂಡಿಡೇಟ್ಸ್ ಚೆಸ್ನಲ್ಲಿ ಗುಕೇಶ್ ಡಿ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಸ್ಪರ್ಧಾರ್ಥಿಗಳು ಆಟಗಳನ್ನು ಕೇಳಬಹುದು ಎಕ್ಸಾಮಲ್ಲಿ. ಭಾರತ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ವಿಶ್ವ ಚಾಂಪಿಯನ್ ಎನಿಸಿಕೊಳ್ಳಲು ಇನ್ನೂ ಒಂದು ಹೆಜ್ಜೆ ಬಾಕಿ ಇದೆ. ವಿಶ್ವ ಚಾಂಪಿಯನ್ನ ಸೆಮಿಫೈನಲ್ನಲ್ಲಿ ಎನಿಸಿಕೊಂಡಿರುವ ಫಿಡೆ ಕ್ಯಾಂಡಿಡೇಟ್ಸ್ ಚೆಸ್ನಲ್ಲಿ 17ರ ಗುಕೇಶ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರು. ಅಂದರೆ 17 ವರ್ಷದ ಡಿ ಗುಕೇಶ್ ಅವರು ವಿಶ್ವ ಚಾಂಪಿಯನ್ಶಿಪ್ನ ಸೆಮಿಫೈನಲ್ನಲ್ಲಿ ಫಿಡೆ ಕ್ಯಾಂಡಿಡೇಟ್ಸ್ನ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಈ ಮೂಲಕ ಫಿಡೆ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿ ಗೆದ್ದ 2ನೇ ಭಾರತೀಯ ಎಂಬ ಗಳಿಕೆಗೆ ಡಿ ಗುಕೇಶ್ ಆಯ್ಕೆಯಾಗಿದ್ದಾರೆ. 2ನೇ ಭಾರತೀಯರಾಗಿದ್ದಾರೆ ಇವರು. ವಿಶ್ವನಾಥನ್ ಆನಂದ್ ಅವರು 2014ರಲ್ಲಿ ಮೊದಲ ಬಾರಿ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಗೆದ್ದಿದ್ದರು. ಅದೇ ರೀತಿಯಾಗಿ ಮುಕ್ತ ವಿಭಾಗದ 14ನೇ ಕೊನೆ ಸುತ್ತಿನ ಹಣಾಹಣಿಯಲ್ಲಿ ತಮಿಳುನಾಡಿನ ಗುಕೇಶ್ ಅವರು ಕಾಯ್ದುಕೊಂಡರು. ರಷ್ಯಾದ ಇಯಾನ್ ನೆಪೊಮಿಯಾಚಿ ಮತ್ತು ಫ್ಯಾಬಿಯಾನೋ ಕರುಣ ನಡುವಿನ ಪಂದ್ಯ ಡ್ರಾಗೊಳಿಸುವುದರೊಂದಿಗೆ ಗುಕೇಶ್ ಚಾಂಪಿಯನ್ ಎನಿಸಿಕೊಂಡಿದ್ದಾರೆ. ಗುಕೇಶ್ ಜೊತೆ ಅಗ್ರಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆಸಿದ ಹಿಕಾರು ನೆಪೊಮಿಯಾಚಿ ಹಾಗೂ ಫ್ಯಾಬಿಯಾನೋ ಮೂವರು ತಲಾ 8 ಅಂಕಗಳೊಂದಿಗೆ ಜಂಟಿಯಾಗಿ 2ನೇ ಸ್ಥಾನದಲ್ಲಿ ತೃಪ್ತಿಪಟ್ಟಿದ್ದಾರೆ. ಯಾರು? ಡಿ ಗುಕೇಶ್ ಅವರು ಇತ್ತೀಚೆಗೆ ಫಿಡೆ ಕ್ಯಾಂಡಿಡೇಟ್ಸ್ನಲ್ಲಿ ಗೆದ್ದಿದ್ದಾರೆ. ಭಾರತದಿಂದ 2ನೇ ಸ್ಥಾನ ಪಡೆದಿದ್ದಾರೆ. ಮೊದಲು ಪಡೆದವರು ವಿಶ್ವನಾಥನ್ ಆನಂದ್. ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್, ನೋಡಿಕೊಳ್ಳಿ. ಇದು ಕೂಡ 4 ವರ್ಷದ ದಾಖಲೆ ಮುರಿದ ಗುಕೇಶ್ ಚೊಚ್ಚಲ ವಿಶ್ವ ಚಾಂಪಿಯನ್ಶಿಪ್ ಪಟ್ಟಕ್ಕಾಗಿ ಚೀನಾದ ಡಿಂಗ್ ಲಿಯಾನರ್ ಜೊತೆ ಪೈಪೋಟಿ. ಅದೇ ರೀತಿಯಾಗಿ ಚೆಸ್ನ ರಾಜಧಾನಿಯಾಗಿ ಚೆನ್ನೈ ಹೊರಹೊಮ್ಮುತ್ತಿದೆ. ಯಾಕಪ್ಪ ಅಂತಂದರೆ ತಮಿಳುನಾಡಿನ ಚೆನ್ನೈನಲ್ಲಿ ಅತಿ ಹೆಚ್ಚು ಚೆಸ್ ಆಡೋರು ಸಂಖ್ಯೆ ಭಾಳ ಆಗಿದೆ. ಆದ್ದರಿಂದ ಚೆನ್ನೈಯನ್ನು ಚೆಸ್ಗಳ ರಾಜಧಾನಿ ಎಂದು ಹೇಳಲಾಗುತ್ತಿದೆ.
ಒಂದು ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್ ಎಲ್ಲರು. 35% ಅಲ್ಲೇ ಇದ್ದಾರೆ ತಮಿಳುನಾಡಲ್ಲಿ. ಅದೇ ರೀತಿ ಗುಕೆಶ್ ದಾಖಲೆಗಳು ಕೂಡ ನೋಡ್ಬೋದು. 2024 ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಭಾಜನರಾದ ಕರ್ನಾಟಕದ ಮಗು ಯಾವುದಪ್ಪ ಅಂತಂದರೆ ಅದು ಚಾರ್ವಿ ಎ. ಅದು ಚೆಸ್ ಆಟಗಾರ್ತಿಯಾಗಿದ್ದಾರೆ. ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ. ಅದೇ ರೀತಿ ಮುಂದೆ ನೋಡೋದಾದರೆ ಕೋನೇರು ಹಂಪಿ ಮತ್ತು 6 ವಯಸ್ಸಲ್ಲಿ ದ್ವಿತೀಯ ಸ್ಥಾನ. ಇವರ ಬಗ್ಗೆ ನೋಡೋದಾದರೆ ಮಹಿಳಾ ವಿಭಾಗದ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ಚೆಸ್ ಪಟು ಕೋನೇರು ಹಂಪಿ ಮತ್ತು 6 ವಯಸ್ಸಲ್ಲಿ ತಲಾ 7.5 ಅಂಕಗಳೊಂದಿಗೆ ಜಂಟಿಯಾಗಿ 2ನೇ ಸ್ಥಾನಕ್ಕೆ ಇವರು ತಲುಪಿದ್ದಾರೆ. ಚೀನಾದ ಟಾಂಗ್ ಜೋಗಿ 9 ಅಂಕಗಳೊಂದಿಗೆ ಹಾಲಿ ಚಾಂಪಿಯನ್ಗೆ ಸವಾಲೊಡ್ಡುವ ಅವಕಾಶ ಸಂಪಾದಿಸಿಕೊಂಡಿದ್ದಾರೆ. ಇವರು ಯಾರು? ಟಾಂಗ್ ಜೋಂಗೋಯಿ. ಸ್ಕ್ರೀನ್ ಶಾಟ್ ಹೊಡೆದುಕೊಳ್ಳಿ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 2024 ಪ್ಯಾರಿಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ಜ್ಯೋತಿ ಉದ್ಘಾಟನಾ ಸಮಾರಂಭ. ಪ್ಯಾರಿಸ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ವಿದ್ಯುತ್ ಚಾಲನೆ ದ್ಯೋತಕವಾಗಿ ಉರಿಸಲಾಗುವ ಕ್ರೀಡಾ ಜ್ಯೋತಿಯನ್ನು 2024 ಏಪ್ರಿಲ್ 16ರಂದು ಒಲಿಂಪಿಕ್ಸ್ನ ಜನ್ಮಸ್ಥಳವಾದ ದಕ್ಷಿಣ ಗ್ರೀಸ್ನಲ್ಲಿ ಒಲಿಂಪಿಕ್ದಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಬೆಳಗಿಸಲಾಯಿತು. ಇದು ಪ್ಯಾರಿಸ್ನಲ್ಲಿ ಒಲಿಂಪಿಕ್ನಲ್ಲಿ ಜ್ಯೋತಿ ಉದ್ಘಾಟನಾ ಸಮಾರಂಭವನ್ನು ಇತ್ತೀಚೆಗೆ ಮಾಡಲಾಗಿದೆ. ಒಲಿಂಪಿಕ್ಸ್ನ ಜ್ಯೋತಿಯ ಉದ್ಘಾಟನಾ ಸಮಾರಂಭ. ಇದನ್ನು ದಕ್ಷಿಣ ಗ್ರೀಸ್ನ ಒಲಿಂಪಿಯಾದಲ್ಲಿ ಪ್ರಾಚೀನ ಗ್ರೀಕ್ ದೇವತೆಗಳಂತೆ ವೇಷಭೂಷಣ ಧರಿಸಿ ಕಲಾವಿದರು ನೃತ್ಯ ಪ್ರದರ್ಶನದ ನಂತರ ಸಾಂಪ್ರದಾಯಿಕವಾಗಿ ಶೈಲಿಯಲ್ಲಿ ಸೂರ್ಯಕಿರಣಗಳಿಂದ ಜ್ಯೋತಿಯನ್ನು ಬೆಳಗಿಸಿದರು. ಗ್ರೀಸ್ನ ಒಲಿಂಪಿಯರ ಪ್ರಾಚೀನ ದೇವಾಲಯದಲ್ಲಿ ನಟಿ ಮೇರಾ ಮೀನಾ ಪ್ಯಾರಿಸ್ ಒಲಿಂಪಿಕ್ಸ್ 2024 ಕ್ರೀಡಾಕೂಟದ ಜ್ಯೋತಿ ಬೆಳಗಿಸಿದರು. ಈ ಜ್ಯೋತಿಯು ನಂತರ 11 ದಿನಗಳ ಕಾಲ ಗ್ರೀಸ್ನಲ್ಲಿ 5,000 ಕಿಲೋಮೀಟರ್ಗೂ ಅಧಿಕ ದೂರ ಸಂಚರಿಸಿ ನಂತರ 1896ರ ಮೊದಲ ಆಧುನಿಕ ಒಲಿಂಪಿಕ್ಸ್ ಆಯೋಜನೆಗೊಂಡ ಅಥೆನ್ಸ್ನಲ್ಲಿ ಅಂದರೆ ಏಪ್ರಿಲ್ 26ರಂದು ಪ್ಯಾರಿಸ್ನ ಒಲಿಂಪಿಕ್ಸ್ ಸಂಘಟನಾಕಾರರಿಗೆ ಹಸ್ತಾಂತರಿಸಲಾಗಿತ್ತು. 1896ರಲ್ಲಿ ಮೊದಲ ಆಧುನಿಕ ಒಲಿಂಪಿಕ್ಸ್ ಆಯೋಜನೆಗೊಂಡಿದೆ. 2024 ಜುಲೈ 26ರಂದು ಆರಂಭಗೊಳ್ಳಲಿರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈ ಕ್ರೀಡಾ ಜ್ಯೋತಿಯನ್ನು ವಿದ್ಯುತ್ ಚಾಲನೆಯ ದ್ಯೋತಕವಾಗಿ ಉರಿಸಲಾಗುತ್ತದೆ. ಅದೇ ರೀತಿಯಾಗಿ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ನೇರಳೆ ಬಣ್ಣದ ಟ್ರ್ಯಾಕನ್ನು ಕೂಡ ಬಳಸಲಾಗುತ್ತಿದೆ. ದೋಣಿಗಳಲ್ಲಿ ಪರೇಡ್ ಕೂಡ ಮಾಡಲಾಗುತ್ತಿದೆ. ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ಒಂದ್ಸಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಅಂದರೆ ಒಲಿಂಪಿಕ್ಸ್ ಪದಕ ವಿಜೇತರಿಗೆ ನಗದು ಬಹುಮಾನವನ್ನು ಕೊಡಲಾಗುತ್ತದೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 48 ಬಗೆಯ ಕ್ರೀಡೆಗಳು ಮಾನ್ಯತೆ ಪಡೆದಿವೆ. ಪ್ರತಿ ವಿಭಾಗದ ಚಿನ್ನದ ಪದಕ ವಿಜೇತರಿಗೆ 41.80 ಲಕ್ಷ ಅಂದರೆ 47,000 ಯೂರೋ ಕರೆನ್ಸಿ ಅದೇ ರೀತಿಯಾಗಿ ನಗದು ಬಹುಮಾನ ನೀಡಲು ನಿರ್ಧರಿಸಲಾಗಿದೆ. ಇದನ್ನು ವಿಶ್ವ ಅಥ್ಲೆಟಿಕ್ ಅಧ್ಯಕ್ಷ ಸೆಬಾಸ್ಟಿಯನ್ ಕೋ ಅವರು ಪ್ರಕಟಿಸಿದ್ದಾರೆ. ಯಾರು? ವಿಶ್ವ ಅಥ್ಲೆಟಿಕ್ ಅಧ್ಯಕ್ಷ ಯಾರಪ್ಪ ಅಂದ್ರೆ ಸೆಬಾಸ್ಟಿಯನ್ ಕೋ. ಅದೇ ರೀತಿಯಾಗಿ ಅಂಟಾರ್ಟಿಕಾ ಒಪ್ಪಂದ ಸಲಹಾ ಸಭೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸಮಿತಿಯನ್ನು ಮಾಡಲಾಗಿದೆ. ಇದು 26ನೇ ಸಭೆ ಕೇರಳದಲ್ಲಿ ಕೊಚ್ಚಿಯಲ್ಲಿ ನಡೆದಿದೆ. 2024 ಮೇ 20ರಿಂದ 30ರವರೆಗೆ ಭಾರತ ಸರ್ಕಾರದ ಭೂ ವೀಕ್ಷಣಾ ಸಚಿವಾಲಯವು ಧ್ರುವ ಮತ್ತು ಸಾಗರ ಸಂಶೋಧನಾ ರಾಷ್ಟ್ರೀಯ ಕೇಂದ್ರದ ಮೂಲಕ 46ನೇ ಅಂಟಾರ್ಟಿಕಾ ಒಪ್ಪಂದದ ಸಮಾಲೋಚನಾ ಸಭೆ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯ COP26 26ನೇ ಸಭೆಯನ್ನು ಕೇರಳದ ಕೊಚ್ಚಿಯಲ್ಲಿ ಆಯೋಜಿಸುತ್ತಿದೆ. ಈ ಸಭೆಯಲ್ಲಿ ಅಂಟಾರ್ಟಿಕಾದಲ್ಲಿ ಪರಿಸರ ಉಸ್ತುವಾರಿ, ವೈಜ್ಞಾನಿಕ ಸಲಹೆಗೋಗ ಮತ್ತು ಸಹಕಾರದ ಕುರಿತು ರಚನಾತ್ಮಕ ಜಾಗತಿಕ ಸಂಬಂಧಕ್ಕೆ ಭಾರತವು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಇಲ್ಲಿ
ಅಂಟಾರ್ಟಿಕಾದಲ್ಲಿ. ಅಂಟಾರ್ಟಿಕಾ ಒಪ್ಪಂದ ಸಲಹಾ ಸಭೆ ಇತ್ತೀಚೆಗೆ ಕೇರಳದ ಕೊಚ್ಚಿಯಲ್ಲಿ ನಡೆಯಲಿದೆ. ಈ ಸಭೆಯ ಮಾತು ನೋಡೋದಾದರೆ, ಈ ಅಂಟಾರ್ಟಿಕಾದ ದುರ್ಬಲವಾದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಮತ್ತು ಆ ಪ್ರದೇಶದಲ್ಲಿ ವೈಜ್ಞಾನಿಕ ಸಂಶೋಧನೆ ಉತ್ತೇಜಿಸಲು ಅಂತಾರಾಷ್ಟ್ರೀಯ ಸಮುದಾಯಗಳು ನಡೆಸುತ್ತಿರುವ ಪ್ರಯತ್ನಗಳಲ್ಲಿ ATCM 46 ಮತ್ತು COP26ನೇ CEP26 ಸಭೆಯ ಪ್ರಮುಖ ಪಾತ್ರ ವಹಿಸಿವೆ. ಅಂಟಾರ್ಟಿಕಾ ಒಪ್ಪಂದದ ವ್ಯವಸ್ಥೆಯಡಿಯಲ್ಲಿ ಕರೆಯಲಾಗುವ ಈ ಸಭೆಗಳು ಅಂಟಾರ್ಟಿಕಾದ ಪರಿಸರ, ವೈಜ್ಞಾನಿಕ ಮತ್ತು ಆಡಳಿತ ಸಮಸ್ಯೆಗಳನ್ನು ಪರಿಹರಿಸಲು ಅಂಟಾರ್ಟಿಕಾ ಒಪ್ಪಂದದ ಸಲಹಾ ರಾಷ್ಟ್ರಗಳ ಮತ್ತು ಇತರೆ ಮಧ್ಯಸ್ಥರಿಗಾಗಿ ವೇದಿಕೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿಯಾಗಿ ಅಂಟಾರ್ಟಿಕಾ ಒಪ್ಪಂದದ ಬಗ್ಗೆ ಮಾಹಿತಿ ನೋಡೋದಾದರೆ, ಅಂಟಾರ್ಟಿಕಾ ಒಪ್ಪಂದ 1959ರಲ್ಲಿ ಇದನ್ನು ಸಹಿ ಮಾಡಲಾಗಿದೆ. 1961ರಲ್ಲಿ ಇದು ಜಾರಿಗೆ ಬಂತು. ಅಂಟಾರ್ಟಿಕಾವನ್ನು ಶಾಂತಿಯುತ ಉದ್ದೇಶಗಳು, ವೈಜ್ಞಾನಿಕ ಸಹಕಾರ ಮತ್ತು ಪರಿಸರ ಸಂರಕ್ಷಣೆಗೆ ಮೀಸಲಾಗಿರುವ ಪ್ರದೇಶವಾಗಿ ಸ್ಥಾಪಿಸಲಾಗಿದೆ. ಈ ಒಪ್ಪಂದಕ್ಕೆ ವ್ಯಾಪಕ ಬೆಂಬಲ ದೊರೆತಿದ್ದು, ಪ್ರಸ್ತುತ 56 ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಯಾವುದಕ್ಕೆ? ಅಂಟಾರ್ಟಿಕಾ ಒಪ್ಪಂದದ ಸಹಿಗೆ 56 ದೇಶಗಳು ಸಹಿ ಹಾಕಿವೆ. ಪರಿಸರ ಸಂರಕ್ಷಣಾ ಸಮಿತಿ ಕೂಡ ಇಲ್ಲಿ ಮಾಡಲಾಗಿದೆ. ಅದೇ ರೀತಿಯಾಗಿ ಅಂಟಾರ್ಟಿಕಾ ಒಪ್ಪಂದದ ಸಮಾಲೋಚನಾ ರಾಷ್ಟ್ರವಾಗಿ ಅಂದರೆ ಭಾರತವು 1983ರಲ್ಲಿ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಮಾಲೋಚನಾ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಭಾರತ ಅಂಟಾರ್ಟಿಕಾ ಒಪ್ಪಂದಕ್ಕೆ ಇತರೆ 28 ಸಮಾಲೋಚಕ ರಾಷ್ಟ್ರಗಳೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ಅದೇ ರೀತಿ ಮುಂದೆ ನೋಡೋದಾದರೆ ಭಾಳ ಇಂಪಾರ್ಟೆಂಟ್, ಇದು ಭಾರತದ ಮೊದಲ ಅಂಟಾರ್ಟಿಕ್ ಸಂಶೋಧನಾ ಕೇಂದ್ರ. ಇದು ಯಾವುದಪ್ಪ ಅಂತಂದರೆ ಅದೇ ದಕ್ಷಿಣ ಗಂಗೋತ್ರಿ. ಅಂಟಾರ್ಟಿಕಾ ಖಂಡದಲ್ಲಿ ಸಂಶೋಧನೆ ನಡೆಸಲು ಭಾರತವು 1983ರಲ್ಲಿ ದಕ್ಷಿಣ ಗಂಗೋತ್ರಿ ಎಂಬ ಹೆಸರಿನ ಮೊದಲ ಅಂಟಾರ್ಟಿಕ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿತು. ಯಾವಾಗ? 1983ರಲ್ಲಿ. 2 ವರ್ಷಗಳ ಕಾಲ ಸಂಶೋಧನಾ ಕೇಂದ್ರವನ್ನು ನಿರ್ವಹಿಸಿತು. ನಂತರ ಎರಡನೇ ಸಂಶೋಧನಾ ಕೇಂದ್ರವನ್ನು ಮೈತ್ರಿ ಎಂಬ ಹೆಸರಿನಲ್ಲಿ 1989ರಲ್ಲಿ ಸ್ಥಾಪಿಸಲಾಯಿತು ಮತ್ತು 2012ರಲ್ಲಿ ಭಾರತಿ ಎಂಬ ಹೆಸರಿನ ಶಾಶ್ವತ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿತು. ಅಂದರೆ ಭಾರತದಿಂದ ಒಟ್ಟು 3 ಸಂಶೋಧನಾ ಕೇಂದ್ರಗಳಿವೆ ಇಲ್ಲಿ ಅಂಟಾರ್ಟಿಕಾದಲ್ಲಿ. ಮೊದಲನೇದು ದಕ್ಷಿಣ ಗಂಗೋತ್ರಿ, ಎರಡನೇದು ಮೈತ್ರಿ, ಮೂರನೇದು ಭಾರತಿ. ದಕ್ಷಿಣ ಗಂಗೋತ್ರಿ ಸ್ಥಾಪನೆ ಮಾಡಿದ್ದು 1983ರಲ್ಲಿ, ಮೈತ್ರಿ 1989ರಲ್ಲಿ ಸ್ಥಾಪಿಸಲಾಯಿತು, ಭಾರತಿ 2012ರಲ್ಲಿ ಸ್ಥಾಪಿಸಲಾಗಿದೆ. ಅದೇ ರೀತಿಯಾಗಿ ಈ ಕೇಂದ್ರಗಳು ಅಂಟಾರ್ಟಿಕಾ ಖಂಡಕ್ಕೆ ಭಾರತೀಯ ವಿಜ್ಞಾನಿಗಳು ವೈಜ್ಞಾನಿಕ ಯಾನವನ್ನು ಕೈಗೊಳ್ಳಲು ಸಹಾಯಕವಾಗಿವೆ. ಇದು 1981ರಿಂದ ನಡೆಯುತ್ತಿದೆ. ಭಾರತವು 2022ರಲ್ಲಿ ಅಂಟಾರ್ಟಿಕಾ ಖಂಡಕ್ಕೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಅಂಟಾರ್ಟಿಕಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಹಾಕಿರುವ ಭಾರತವು ಅಂಟಾರ್ಟಿಕಾದಲ್ಲಿ ಪರಿಸರ ಸಂರಕ್ಷಣೆ, ವೈಜ್ಞಾನಿಕ ಸಹಕಾರ ಮತ್ತು ಶಾಂತಿಯುತ ಕಾರ್ಯಾಚರಣೆಗಳಿಗೆ ಇದು ಸಮರ್ಪಿತವಾಗಿದೆ. ಭಾಳ ಇಂಪಾರ್ಟೆಂಟ್. ಒಂದು ಸಲ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಫ್ರೆಂಡ್ಸ್, ನೋಟ್ಸ್ ಮಾಡ್ಕೊಳ್ಳಿದು. ಅದರ ಜೊತೆಗೆ ಅಂಟಾರ್ಟಿಕಾ ಒಪ್ಪಂದದ ಸಚಿವಾಲಯ. ಅಂಟಾರ್ಟಿಕಾ ಒಪ್ಪಂದದ ಆಡಳಿತ ಕೇಂದ್ರವು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿದೆ. ಯಾವುದು? ಆಡಳಿತ ಕೇಂದ್ರ ಅಂಟಾರ್ಟಿಕಾದ. 2004ರಲ್ಲಿ ಈ ಸಚಿವಾಲಯವು ಸ್ಥಾಪಿಸಲಾಗಿದೆ. ಈ ಸಚಿವಾಲಯವು ಅಂಟಾರ್ಟಿಕಾ ಒಪ್ಪಂದದ ಸಮಾಲೋಚನಾ ಸಭೆ ಮತ್ತು ಪರಿಸರ ಸಂರಕ್ಷಣೆಗಳ ಸಭೆಯನ್ನು ಸಂಘಟಿಸುತ್ತದೆ. ಇದು ಪರಿಸರದ ಸಂರಕ್ಷಣೆ ಮತ್ತು ಸಮಿತಿಗಳನ್ನು. ಅದೇ ರೀತಿಯಾಗಿ ಈ ಅಂಟಾರ್ಟಿಕಾ ಒಪ್ಪಂದ ಸಚಿವಾಲಯ ಮಾಹಿತಿಯನ್ನು ಕೂಡ ಸಂಗ್ರಹಿಸುತ್ತದೆ, ಪ್ರಸಾರ ಮಾಡುತ್ತದೆ ಮತ್ತು ಅಂಟಾರ್ಟಿಕಾ ಆಡಳಿತ ಮತ್ತು ನಿರ್ವಹಣೆಗೆ ಇದು ಸಂಬಂಧಿಸಿದ ರಾಜ್ಯದ ತಾಂತ್ರಿಕ ಸಂವಹನ, ವಿನಿಮಯಗಳು ಮತ್ತು ಮಾತುಕತೆಗಳನ್ನು ಇದು ಸುಗಮಗೊಳಿಸುತ್ತದೆ. ಅದೇ ರೀತಿಯಾಗಿ ಇದು ಅಂಟಾರ್ಟಿಕಾ ಒಪ್ಪಂದದ ನಿಬಂಧನೆಗಳು ಮತ್ತು ಒಪ್ಪಂದಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಒಪ್ಪಂದದ ಅನುಷ್ಠಾನದ ಜಾರಿಯನ್ನು ಕೂಡ ಈ ಅಂಟಾರ್ಟಿಕಾ ಒಪ್ಪಂದದ ರಾಷ್ಟ್ರಗಳಿಗೆ ಸಹಾಯ ಮಾರ್ಗದರ್ಶನವನ್ನು ಕೂಡ ಇದು ನೀಡುತ್ತದೆ. ಯಾವುದು? ಅಂಟಾರ್ಟಿಕಾ ಒಪ್ಪಂದದ ಸಚಿವಾಲಯ.
ಅದೇ ರೀತಿಯಾಗಿ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂದ್ರೆ ಗೋವಾ ಸಂಸ್ಥೆ. ಭಾಳ ಇಂಪಾರ್ಟೆಂಟ್, ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ ಫ್ರೆಂಡ್. ಅದೇ ರೀತಿಯಾಗಿ ರಾಷ್ಟ್ರೀಯ ಸಾಗರಿಕ ದಿನ ಅಂದರೆ ಏಪ್ರಿಲ್ 5ನೇ ತಾರೀಕನ್ನು ಆಚರಣೆ ಮಾಡಲಾಗುತ್ತದೆ. ಇದನ್ನು ನ್ಯಾವಿಗೇಟಿಂಗ್ ದ ಫ್ಯೂಚರ್ ಸೇಫ್ಟಿ ಫಸ್ಟ್ ಎಂಬ ಧ್ಯೇಯದಲ್ಲಿ ಆಚರಿಸಲಾಗಿದೆ ಇತ್ತೀಚೆಗೆ. ಯಾವಾಗ? ಏಪ್ರಿಲ್ 5ನೇ ತಾರೀಕು. ಇದು ಸಾಗರಿಕ ವಲಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವರುಣ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸಾಗರಿಕ ದಿನ ಏಪ್ರಿಲ್ 5ನೇ ತಾರೀಕು ಆಚರಣೆ ಮಾಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ ಇದನ್ನು ಕೂಡ. ದುಬೈನಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿದೊಡ್ಡ ಏರ್ಪೋರ್ಟ್. ಇಲ್ಲಿ ದುಬೈನಲ್ಲಿ ವಿಶ್ವದಲ್ಲಿ ಅತಿದೊಡ್ಡ ಹಾಗೂ ಸುಸಜ್ಜಿತ ವಿಮಾನ ನಿಲ್ದಾಣವು ಶೀಘ್ರದಲ್ಲೇ ದುಬೈನಲ್ಲಿ ತಲೆ ಎತ್ತಲಿದೆ. ಈ ಬಗ್ಗೆ ದುಬೈನ ದೊರೆ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಆಲ್ ಮುಕ್ತೌ ಘೋಷಣೆ ಮಾಡಿದ್ದಾರೆ. ಇಲ್ಲಿ ದುಬೈನಲ್ಲಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿದೆ. ನೋಡಿಕೊಳ್ಳಿ ಫ್ರೆಂಡ್ಸ್, ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಈ ವಿಮಾನ ನಿಲ್ದಾಣಕ್ಕೆ ಅಲ್ ಮುಕ್ತೌ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಕರೆಯಲಾಗುತ್ತದೆ. ಇದರ ವಿಶೇಷತೆಗಳು ಮತ್ತು ಇದರ ನಿರ್ಮಾಣದ ಅಂದಾಜು ವೆಚ್ಚವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿ ಆದಷ್ಟು ಬೇಗ ಇದನ್ನು ಜಲ್ದಿ ಕಂಪ್ಲೀಟ್ ಮಾಡೋಣ. ಇದನ್ನು ಸ್ಕ್ರೀನ್ಶಾಟ್ ಅಥವಾ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್. ಇಂಪಾರ್ಟೆಂಟ್ ಟಾಪಿಕ್ ಇದ್ದು ಮಾತ್ರ ಬರೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.